ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ. ಹೊಸದಾಗಿ ಅಪ್ಪ ಅಮ್ಮ ಆದವ್ರಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಮಗುವಿಗೆ ಯಾವ ತಿಂಗಳಿಗೆ ಯಾವ ಇಂಜೆಕ್ಷನ್ ನ ಹಾಕಿಸ್ಬೇಕು, ಯಾವ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಸಿಗುತ್ತೆ, ಪ್ರೈವೇಟ್ ನಲ್ಲಿ ಯಾವ್ದು ಮುಖ್ಯ ಇಂಜೆಕ್ಷನ್ ನ ಕೊಡ್ತಾರೆ ಅಂತ ಹೇಳಿ ಅದನ್ನ ಇವತ್ತು ಸರಳವಾಗಿ ನೋಡೋಣ. ಮೊದಲನೇ ಒಂದು ಮಾತು, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡುವ ಲಸಿಕೆಗಳು ಮಗುವಿಗೆ ತುಂಬಾ ಮುಖ್ಯ. ಅವುಗಳನ್ನ ತಪ್ಪದೆ ಹಾಕಿಸ್ಬೇಕು. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೆಲವು ಹೆಚ್ಚುವರಿ ಲಸಿಕೆಗಳು ಮತ್ತು ಡಾಕ್ಟರ್ ಸಲಹೆ ಮೇರೆಗೆ ನೀವು ಕೊಡಿಸ್ಬೇಕಾಗುತ್ತೆ. ಮಗು ಹುಟ್ಟಿದ ತಕ್ಷಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲಿಗೆ BCG TB ಕಾಯಿಲೆಯಿಂದ ರಕ್ಷಣೆಗೋಸ್ಕರ ಕೊಡ್ತಾರೆ. ಮತ್ತೆ OPV ಅಂದ್ರೆ ಪೋಲಿಯೋ ಡ್ರಾಪ್ಸ್, ಪೋಲಿಯೋದಿಂದ ರಕ್ಷಣೆಗೋಸ್ಕರ. ನೆಕ್ಸ್ಟ್ ಹೆಪಾಟೈಟಿಸ್ ಅಂತ B ಅಂತ ಬರುತ್ತೆ, ಲಿವರ್ ಕಾಯಿಲೆಯಿಂದ ರಕ್ಷಣೆಗೋಸ್ಕರ ಇದನ್ನ ಕೊಡ್ತಾರೆ. ನೆಕ್ಸ್ಟ್ 6 ವಾರ ಅಂದ್ರೆ 1.5 ತಿಂಗಳ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡುವಂತಹದ್ದು ಪೋಲಿಯೋ, IPV, ರೋಟಾವೈರಸ್ ಮತ್ತೆ PCV ಅಂತ ಹೇಳಿ ಕೊಡ್ತಾರೆ. ಇವು ಮಗುವಿಗೆ ಹಲವು ಗಂಭೀರ ಕಾಯಿಲೆಗಳಿಂದ ರಕ್ಷಣೆ ನೀಡೋದಕ್ಕೋಸ್ಕರ ಇದನ್ನ ಕೊಡ್ಲಾಗುತ್ತೆ. ನೆಕ್ಸ್ಟ್ ಬಂದು 10 ವಾರ ನಂತರ ಕೊಡುವಂತಹ ಇಂಜೆಕ್ಷನ್ಸ್. ನೆಕ್ಸ್ಟ್ ವ್ಯಾಲೆಂಟ್ ಅಂತ ಬರುತ್ತೆ, 2ನೇ ಡೋಸ್. ಇದು ಪೋಲಿಯೋ, ರೋಟಾವೈರಸ್ ಅಂತ ಬರುತ್ತೆ. ನೆಕ್ಸ್ಟ್ 14 ವಾರಗಳ ನಂತರ ಕೊಡುವಂತದ್ದು ಪೋಲಿಯೋ, IPV, ರೋಟಾವೈರಸ್ ಮತ್ತೆ PCV ಇದಿಷ್ಟು ಬರುತ್ತೆ. ಇದಾದ ಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಂದಿನ ಮುಖ್ಯ ಲಸಿಕೆ 9 ತಿಂಗಳಿಗೆ ಬರುತ್ತೆ. ಅಂದ್ರೆ 9 ತಿಂಗಳಿಗೆ ಯಾವ್ದಾವ್ದು ಬರುತ್ತೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ MR ವ್ಯಾಕ್ಸಿನ್ ಅಂತ ಬರುತ್ತೆ, ಮತ್ತೆ JV ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ಅಷ್ಟೇನೆ ಇದು ಬರೋದು. ನೆಕ್ಸ್ಟ್ 16ರಿಂದ 24 ತಿಂಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ DPT ಬೂಸ್ಟರ್, OPV ಬೂಸ್ಟರ್, MR 2ನೇ ಡೋಸ್ ಕೂಡ ಕೊಡ್ಲಾಗುತ್ತೆ. ಮತ್ತೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೆಚ್ಚು ಕೊಡೋ ಮುಖ್ಯ ಹೆಚ್ಚುವರಿ ಲಸಿಕೆಗಳು ಯಾವ್ದ್ಯಾವ್ದು ಅಂತಂದ್ರೆ ಹೆಪಾಟೈಟಿಸ್ A ಅಂತ ಹೇಳಿ, ಅಂದ್ರೆ ಲಿವರ್ ಸೋಂಕಿನಿಂದ ರಕ್ಷಣೆಗೋಸ್ಕರ ಇದನ್ನ ಕೊಡ್ತಾರೆ. ಅದಾದ್ಮೇಲೆ ಚಿಕನ್ ಪಾಕ್ಸ್ ಅಂದ್ರೆ ಚಿಕನ್ ಪಾಕ್ಸ್ ನಿಂದ ರಕ್ಷಣೆಗೋಸ್ಕರ. ಮತ್ತೆ ಇನ್ನೊಂದು ಇನ್ಫ್ಲುಯೆನ್ಸಾ ಅಂತಂದ್ರೆ ಫ್ಲೂ ಸೋಂಕಿನಿಂದ ರಕ್ಷಣೆಗೋಸ್ಕರ ಇದನ್ನ ಕೊಡ್ಲಾಗುತ್ತೆ. ಆಮೇಲೆ MMR ವ್ಯಾಕ್ಸಿನ್ ಅಂದ್ರೆ ದಡಾರ ಮತ್ತೆ ರೂಬೆಲ್ಲಾ ವಿರುದ್ಧ ರಕ್ಷಣೆಗೋಸ್ಕರ ಇವುಗಳನ್ನ ಕೊಡ್ಲಾಗುತ್ತೆ. ಮತ್ತೆ ಯಾವ ಲಸಿಕೆ ಯಾವ ಮಗುವಿಗೆ ಬೇಕು ಅನ್ನೋದನ್ನ ಡಾಕ್ಟರ್ ಸಲಹೆ ಪ್ರಕಾರ ನೀವು ಕೊಡ್ಬೇಕಾಗುತ್ತೆ. ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ಫ್ರೆಂಡ್ಸ್, ಮಗುವಿನ ವ್ಯಾಕ್ಸಿನ್ ಕಾರ್ಡ್ ತುಂಬಾ ಮುಖ್ಯ. ಯಾವ ದಿನಾಂಕಕ್ಕೆ ಯಾವ ಲಸಿಕೆ ಅಂತ ಅದ್ರಲ್ಲೇ ಇರುತ್ತೆ, ಅದನ್ನ ತಪ್ಪದೆ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಯಾವ ತಿಂಗಳಿಗೆ ಯಾವ ಮುಖ್ಯ ಇಂಜೆಕ್ಷನ್ ಅಂತ ನೋಡಿದ್ರಿ. ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಪ್ರತಿಯೊಂದು ಇಂಜೆಕ್ಷನ್ ನ ಕೆಲಸ ಏನು, ಯಾವ ಕಾಯಿಲೆಯಿಂದ ರಕ್ಷಣೆ ಕೊಡುತ್ತೆ, ಲಸಿಕೆ ಹಾಕಿಸಿದ ಮೇಲೆ ಜ್ವರ ಬಂದ್ರೆ ಏನ್ ಮಾಡ್ಬೇಕು, ಇವೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಪಾರ್ಟ್ 2 ಬೇಕಂತಂದ್ರೆ ಕಮೆಂಟ್ ನಲ್ಲಿ ಪಾರ್ಟ್ 2 ಅಂತ ಬರೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪರಿಚಯದ ಅಪ್ಪ ಅಮ್ಮಂದಿರ ಜೊತೆ ಶೇರ್ ಮಾಡಿ.